ನೋಡಿ, ಕೆಂಪು ಕಲ್ಲು ಬಗ್ಗೆ ಜನಗಳ ಹತ್ರ ಒಂದು ಗೊಂದಲ ಇತ್ತು. ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವರು ಕೆಂಪು ಕಲ್ಲಿನ ಯಾರ್ಯಾರ ತೆಗಿತಾರೆ ಅವರೆಲ್ಲ ಯೂನಿಯನ್ನ ಸದಸ್ಯರನ್ನು ಸೇರಿಸಿ ಮೀಟಿಂಗ್ ಮಾಡಿ ಅವರೊಂದು 3 ಬೇಡಿಕೆಗಳನ್ನು ಕೊಟ್ಟಿದ್ರು. ಆ 3 ಬೇಡಿಕೆಯಲ್ಲಿ ಒಂದು ಅವ್ರದ್ದು ಏನಿದ್ದದಂತ ಹೇಳಿದ್ರೆ, ಮೇನ್ ಬೇಡಿಕೆ ಇದ್ದದ್ದು ರಾಯಲ್ಟಿಯನ್ನು ಕಡಿಮೆ ಮಾಡಬೇಕು. 245 ರೂಪಾಯಿ ಇರುವಂತ ಪರ್ ಟನ್ಗೆ 245 ರೂಪಾಯಿ ಇರುವಂತ ರಾಯಲ್ಟಿಯನ್ನು 100 ರೂಪಾಯಿಗೆ ಮಾಡಬೇಕು ಅಂತ. ಅದನ್ನು ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಎರಡನೇ ಬೇಡಿಕೆ ಇದ್ದದ್ದು ಅವರ ಲೈಸೆನ್ಸ್ ಅವಧಿಯನ್ನು 6 ತಿಂಗಳಿತ್ತು, ಅದನ್ನು 2 ವರ್ಷಕ್ಕೆ ಮಾಡಬೇಕು ಅಂತ ಅವರ ಬೇಡಿಕೆ ಇತ್ತು. ಅದನ್ನು ಈಗ ಸರ್ಕಾರ 1 ವರ್ಷಕ್ಕೆ ಮಾಡಿದೆ. ಯಾಕೆ 1 ವರ್ಷಕ್ಕೆ ಅಂತ ಮಾಡಿದೆ ಅಂತ ಹೇಳಿದ್ರೆ, ಇವರು 2 ವರ್ಷ ಡಿಗ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ದೊಡ್ಡ ಗುಂಡಿಯಾಗಿ ಎಷ್ಟೋ ಸಾವುಗಳು ಸಂಭವಿಸಿದ ಇತಿಹಾಸದಲ್ಲಿ ಇದೆ. ಅದಕ್ಕೆ ಬಿದ್ದು ಮೊನ್ನೆ ಕೂಡ ನೀವು ನೋಡಿರ್ಬೋದು, ಒಂದು ಸಾವು ಸಂಭವಿಸಿದೆ ಮಂಗಳೂರಿನಲ್ಲಿ. ಅಂದ್ರೆ ಗುಂಡಿ ಮಾಡಿರುವುದು, ಅದನ್ನು ಹಾಗೇನೆ ಬಿಟ್ಟು ಹೋಗುದು. ಆಕ್ಚುಲಿ ಕಾನೂನು ಪ್ರಕಾರ ಅದನ್ನು ಅವರು ಮಣ್ಣು ತೆಗೆದು ಪುನಃ ಮಣ್ಣು ಮುಚ್ಚಬೇಕು, ಇಲ್ಲ ಅದಕ್ಕೆ ಫೆನ್ಸಿಂಗ್ ಮಾಡಬೇಕು. ಆ ಗುಂಡಿಗೆ ಫೆನ್ಸಿಂಗ್ ಮಾಡಬೇಕು, ನೀರು ನಿಲ್ತದೆ, ತೊಂದರೆ. ಅದಕ್ಕೆ 6 ತಿಂಗಳದನ್ನು 1 ವರ್ಷ ಮಾಡಿದೆ. ಆನಂತರ ಅವ್ರು ಇನ್ನೊಂದು ಬೇಡಿಕೆ ಇದ್ದದ್ದು, ನಾವು ಕೃಷಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. 3 ಮೀಟರ್ ಅಗಲಿಕ್ಕೆ ಮಾತ್ರ ಪರ್ಮಿಷನ್ ಇರುವಂತದ್ದು. ಈಗ ಅದನ್ನು ಹೆಚ್ಚು ಆ ಕೃಷಿ ಇಲಾಖೆಯಿಂದ ತೆಗೊಳ್ಳುವಂತ ಅನುಮತಿಯನ್ನು ಬಿಡಬೇಕು, NOC ಯನ್ನು ತಗೊಳ್ಬಾರ್ದು, ಹಾಗೇನೆ ಕೊಡಬೇಕು. ನಮಗೆ ಅದು ತೊಂದರೆ ಆಗ್ತದೆ, ಡಿಲೇ ಆಗ್ತದೆ. ಅದನ್ನು ಕೂಡ ಈ ರೀತಿ ಈ ಷರತ್ತಿನಲ್ಲಿ ಸರ್ಕಾರ ಹಾಕಲಿಲ್ಲ. ಅವರ 3 ಬೇಡಿಕೆಗಳನ್ನು ಕೂಡ ಸರ್ಕಾರ ಮಾಡುವಂತದ್ದು ಕೆಲಸ ಆಗಿದೆ. ಈಗ ಹೆಚ್ಚು ದರದಲ್ಲಿ ಮಾಡ್ತಾರೆ. ಇನ್ನು ಯಾರು ಕೂಡ ಲೈಸೆನ್ಸ್ ಅನ್ನು ಪಡ್ಕೊಂಡು ಕೆಂಪು ಕಲ್ಲಿನ ವ್ಯವಹಾರವನ್ನು ಮಾಡಬಹುದು. ನೋಟಿಫಿಕೇಶನ್ ನಿನ್ನೆ ಮೊನ್ನೆ ಆಗಿದೆ, ಒಂದು 2-3 ದಿವಸದಲ್ಲಿ ಬರ್ತದೆ. ಕ್ಯಾಬಿನೆಟ್ ಆಗಿ ನೋಟಿಫಿಕೇಶನ್ ಆಗಿ ಎಲ್ಲ ಬಂದಿದೆ. 2-3 ದಿವಸದಲ್ಲಿ ಇನ್ನು ಮುಂದೆ ಮಾಡುವಂತ ಲೈಸೆನ್ಸ್ಗೆ ಇದೇ ಅನ್ವಯ ಆಗ್ತದೆ. ಮರಳಿದು ಎಲ್ಲ ಲೈಸೆನ್ಸ್ ಅನ್ನು ಹಿಂದೆ ಯಾವ ರೀತಿ PWD ಅಲ್ಲಿ ಕೊಡ್ತಾ ಇದ್ರು, ಅದೇ ರೀತಿ ಮರಳು ಲೈಸೆನ್ಸ್ಗಳು ಎಲ್ಲಾ ಕಡೆ ರಿನ್ಯೂವಲ್ ಮಾಡುವಂತ ಕೆಲಸ ಆಗಿದೆ. ಲೈಸೆನ್ಸ್ಗಳನ್ನು ಕೊಡುವಂತ ಕೆಲಸಗಳು ಆಗಿದೆ. ಆ್ಯಪಿನಲ್ಲಿ ಇದ್ದದ್ದು ಖಾಲಿ ಆಗಿದೆ. ಆಕ್ಚುಲಿ ಆ್ಯಪಿನಲ್ಲಿ ಮರಳು ತೋಡಿಸ್ತಾ ಇತ್ತು, ಅಲ್ಲಿ ಫಿಸಿಕಲಿ ನೋಡಿದ್ರೆ ಮರಳು ಇರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇತ್ತು. ಅದರಿಂದ ಈಗ ಯಾವುದೆಲ್ಲ ಲೈಸೆನ್ಸ್ಗಳು ಮರಳು ತೆಗಿಲಿಕ್ಕೆ ಈ ಹಿಂದೆ ಇಶ್ಯೂ ಮಾಡಿದೆ, ಅವರನ್ನೆಲ್ಲ ರಿನ್ಯೂವಲ್ ಮಾಡುವಂತ ಕೆಲಸವನ್ನು ಮಾಡಿದೆ ಸರ್ಕಾರ. ಈಗ ಇರುವಂತ ಏನು ಒಂದು ದರ ಏರಿಸಿರುವಂಥದ್ದು, ಇದು ನಮ್ಮ ಟ್ರೇಡರ್ಗಳೇ, ಕಲ್ಲು ಸಪ್ಲೈ ಮಾಡುವವರೇ ಮಾಡಿದ ಹೊರತು ಬೇರೆ ಏನಿಲ್ಲ. ಅದರ ಮಧ್ಯದಲ್ಲಿ ಸುಮಾರು 15 ಲೈಸೆನ್ಸ್ಗಳನ್ನು ಕೂಡ ಸರ್ಕಾರ ಇಶ್ಯೂ ಮಾಡಿದೆ ಇದಕ್ಕೆ ಮೊದಲು. ಈಗ ನೆಕ್ಸ್ಟ್ 1 ವಾರದ ನಂತರ ಇದರ ಪ್ರಕಾರ ಎಲ್ಲಾ ಲೈಸೆನ್ಸ್ಗಳು ಅನ್ವಯ ಆಗಿ ಇದನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹಿಂದೆ ಇದ್ದಂತ ಅಲ್ಲಿ ಆಗದಿದ್ರೆ ಅದರ ರಾಯಲ್ಟಿಯನ್ನು ಹಾಕಬಾರ್ದು ಅಂತ ಅದನ್ನು ಕೂಡ ಸರ್ಕಾರ ಕನ್ಸಿಡರ್ ಮಾಡಿ 60 ರೂಪಾಯಿ ಇದೆ, 45 ಅಲ್ಲ, 60 ರೂಪಾಯಿಗೆ. ನಾನು ಕೂಡ ಬಿಲ್ಡರ್, ನನಗೆ 60 ರೂಪಾಯಿಗೆ ನಾನು ತಗೊಂಡಿರುವಂತದ್ದು. ಇದು ಆ ಸಪ್ಲೈ ಯಾರು ಮಾಡ್ತಾರೆ ಅವರೇ ಸೇರಿಸಿಕೊಂಡು ಮಾಡದೆ ಹೊರತು ಕಲ್ಲು ತೆಗಿಯದೇ ಅಲ್ಲ. ಕಲ್ಲು ಹಾಗೇನೆ ತೆಗಿತಾ ಇದ್ದಾರೆ, ಬೇರೆ ಕಡೆಯಿಂದಲೂ ಕಲ್ಲು ಬರ್ತಾ ಇದೆ. ಇಲ್ಲಿ ಯಾರು ಕೂಡ ಲೈಸೆನ್ಸ್ದಾರರು ಇಲ್ಲ, ಎಲ್ಲ ಬೇರೆ ಕಡೆಯಿಂದ ತರ್ತಾ ಇದ್ರು. ಈಗ ಬೇರೆ ಕಡೆಯಿಂದ ತಂದು ಸಪ್ಲೈ ಹೆಚ್ಚು ದರಕ್ಕೆ ಸಪ್ಲೈ ಮಾಡ್ತಾರೆ. ಇನ್ನು ಯಾರೆಲ್ಲ ಇಲ್ಲಿ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ ಅವರಿಗೆ ಇಚ್ಛೆ ಇದೆ, ಅವ್ರು ಲೈಸೆನ್ಸ್ ಪಡ್ಕೊಂಡು ಸರಬರಾಜು ಮಾಡಬಹುದು.